भारत न्यूज में आपका स्वागत है। आज की ताजा खबर देखिए। ಇಲ್ಲಿ ಪತ್ರಿಕಾಗೋಷ್ಠಿಯ ಪ್ರಮುಖ ಮುಖ್ಯಾಂಶಗಳ ಕನ್ನಡ ಪಠ್ಯ ಇಲ್ಲಿದೆ. ಪತ್ರಿಕಾಗೋಷ್ಠಿಯ ಮುಖ್ಯಾಂಶಗಳು: ಬಿಎಲ್ಡಿಇ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಶ್ರೀ ಬಿಎಂ ಪಾಟೀಲ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ. ದಿನಾಂಕ ಜುಲೈ 30, 2026. ದಿನಾಂಕ ಆಗಸ್ಟ್ 1, 2026 ಶನಿವಾರರಂದು. ಬಿಎಲ್ಡಿಇ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಶ್ರೀ ಬಿಎಂ ಪಾಟೀಲ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಮುಂಬೈನ ಸ್ಪೈನ್ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಬೆನ್ನುಹುರಿ ಶಸ್ತ್ರಚಿಕಿತ್ಸಕರಾದ ಡಾ. ಶೇಖರ ಭೋಜರಾಜ ಅವರ ನೇತೃತ್ವದಲ್ಲಿ ಹದಿಹರೆಯದವರಲ್ಲಿ ಕಂಡುಬರುವ ವಕ್ರ ಬೆನ್ನುಹುರಿ ಸ್ಕೋಲಿಯೋಸಿಸ್ ಸಮಸ್ಯೆಗೆ ವಿಶೇಷ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ. ಬಿಎಲ್ಡಿಇ ಸಂಸ್ಥೆ ಮತ್ತು ಮುಂಬೈನ ಸ್ಪೈನ್ ಫೌಂಡೇಶನ್ ನಡುವೆ ಕಳೆದ 2 ವರ್ಷಗಳಿಂದ ಪರಸ್ಪರ ಸಹಕಾರ ಒಪ್ಪಂದ ಎಂಒಯು ಜಾರಿಯಲ್ಲಿದ್ದು, ಅದರಡಿ ಪ್ರತಿ 3 ತಿಂಗಳಿಗೊಮ್ಮೆ ಇಂತಹ ವಿಶೇಷ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ನಡೆಸಲಾಗುತ್ತಿದೆ. ಈ ಶಿಬಿರದಲ್ಲಿ ವಕ್ರ ಬೆನ್ನುಹುರಿ ಸಮಸ್ಯೆಗೆ ಅತ್ಯಂತ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನು ಡಾ. ಶೇಖರ ಭೋಜರಾಜ ಅವರ ತಜ್ಞರ ತಂಡ ಯಶಸ್ವಿಯಾಗಿ ನೆರವೇರಿಸುತ್ತಿದೆ. ಈ ಶಸ್ತ್ರಚಿಕಿತ್ಸೆಯು ಸುಮಾರು 5 ರಿಂದ 6 ಗಂಟೆಗಳವರೆಗೆ ನಡೆಯುವ ಅತ್ಯಂತ ಸಂಕೀರ್ಣ ಶಸ್ತ್ರಚಿಕಿತ್ಸೆಯಾಗಿದ್ದು, ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಈ ರೀತಿಯ ವಿಶೇಷ ಸೇವೆ ಲಭ್ಯವಾಗಿದೆ. ಕಳೆದ 2 ವರ್ಷಗಳಲ್ಲಿ ಸುಮಾರು 7 ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದ್ದು, ಹಲವಾರು ರೋಗಿಗಳು ಇದರ ಪ್ರಯೋಜನ ಪಡೆದಿದ್ದಾರೆ. ಸಾಮಾನ್ಯವಾಗಿ ಮಹಾನಗರಗಳಲ್ಲಿ ಈ ಶಸ್ತ್ರಚಿಕಿತ್ಸೆಗೆ ₹8 ರಿಂದ ₹10 ಲಕ್ಷ ವೆಚ್ಚವಾಗುತ್ತದೆ. ಆದರೆ ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಬಿಪಿಎಲ್ ಕಾರ್ಡ್ ಹೊಂದಿರುವ ಅರ್ಹ ರೋಗಿಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗುತ್ತಿದೆ. ಧಾರವಾಡ, ಬಳ್ಳಾರಿ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಅನೇಕ ರೋಗಿಗಳು ಈ ಶಿಬಿರದ ಪ್ರಯೋಜನ ಪಡೆದಿದ್ದಾರೆ. ಆದ್ದರಿಂದ ವಿಜಯಪುರ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳ ವಕ್ರ ಬೆನ್ನುಹುರಿ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳು ಈ ವಿಶೇಷ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಲಾಗಿದೆ. ವಕ್ರ ಬೆನ್ನುಹುರಿ ಸ್ಕೋಲಿಯೋಸಿಸ್ ಎಂದರೇನು? ವಕ್ರ ಬೆನ್ನುಹುರಿ ಅಥವಾ ಸ್ಕೋಲಿಯೋಸಿಸ್ ಎಂದರೆ ಬೆನ್ನುಹುರಿಯು ನೇರವಾಗಿರದೆ ಎಸ್ ಅಥವಾ ಸಿ ಆಕಾರದಲ್ಲಿ ಪಕ್ಕಕ್ಕೆ ವಾಲಿರುವ ಸ್ಥಿತಿ. ಇದು ಸಾಮಾನ್ಯವಾಗಿ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಂಡುಬರುವ ಸಮಸ್ಯೆಯಾಗಿದೆ. ಪ್ರಮುಖ ಲಕ್ಷಣಗಳು: ಒಂದು ಭುಜ ಮತ್ತೊಂದು ಭುಜಕ್ಕಿಂತ ಎತ್ತರವಾಗಿರುವುದು, ಸೊಂಟ ಅಸಮವಾಗಿ ಕಾಣುವುದು, ಒಂದು ಬದಿಯ ಎದೆ ಅಥವಾ ಪಕ್ಕಟೆಲುಬು ಹೆಚ್ಚು ಹೊರಚಾಚಿದಂತೆ ಕಾಣುವುದು, ಬೆನ್ನು ನೋವು ವಿಶೇಷವಾಗಿ ವಯಸ್ಕರಲ್ಲಿ, ಬಟ್ಟೆಗಳು ಸರಿಯಾಗಿ ಹೊಂದದಿರುವುದು. ಈ ಸ್ಪೈನ್ ಫೌಂಡೇಶನ್ ಜೊತೆ ಸಂಯೋಜನೆ ಮಾಡಿರ್ತಕ್ಕಂಥ ಹಾಗೂ ಬೆನ್ನೆಲುಬು ಶಸ್ತ್ರಚಿಕಿತ್ಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ನಾಯ್ಕ್ ಅವರಿದ್ದಾರೆ. ನಾನು ಡಾಕ್ಟರ್ ರವಿಕುಮಾರ್ ಬಿರಾದಾರ್, ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಮತ್ತು ಸ್ಪೈನ್ ಸರ್ಜನ್, ಮತ್ತೆ ಡಾಕ್ಟರ್ ವಿಜಯ್ ಕುಮಾರ್ ಪಾಟೀಲ್, ಆರ್ಥೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಅನಿಲ್ ಬುಲ್ಗೊಂಡ್, ಆರ್ಥೋಪೆಡಿಕ್ ಸರ್ಜನ್, ಎಲ್ಲರೂ ಕೂಡ ಈ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಮೊದಲಿಗೆ ನಮ್ಮ ಆಸ್ಪತ್ರೆಯ ಅಧೀಕ್ಷಕರಾದಂಥ ಡಾಕ್ಟರ್ ಸಂಜೀವ್ ಬೆಂಟೂರ್ ಅವರು ಇಂಟ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಮುಂಬೈನ ಸ್ಪೈನ್ ಅಸೋಸಿಯೇಷನ್ ನ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಭೋಜರಾಜ್ ಮತ್ತು ಬಿಎಲ್ಡಿ ಮಹಾವಿದ್ಯಾಲಯದ ಮಧ್ಯ ಒಂದು ಒಡಂಬಡಿಕೆ ಏರ್ಪಟ್ಟಿದ್ದು, ಸತತವಾಗಿ 2 ವರ್ಷದಿಂದ ಪ್ರತಿ 3 ತಿಂಗಳಿಗೊಮ್ಮೆ ಸ್ಪೈನ್ ಸರ್ಜರಿ ಕ್ಯಾಂಪ್ಸ್ ಅನ್ನ ಏರ್ಪಡಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಎಂ.ಬಿ. ಪಾಟೀಲ್ ಅವರು ವಿಶೇಷ ಆಸಕ್ತಿ ವಹಿಸಿ ನಮಗೆ ನಿರ್ದೇಶಿಸಿದ್ದರಿಂದ ಈ ಕ್ಯಾಂಪ್ಸ್ ಅನ್ನ ನಾವು ತುಂಬಾ ಯಶಸ್ವಿಯಾಗಿ ಫ್ರೀ ಆಫ್ ಕಾಸ್ಟ್ ಆಗಿ ಯಾವುದೇ ಚಾರ್ಜ್ ಮಾಡಲಾರದೆ ಇದನ್ನ ನಾವು ನಿರಂತರವಾಗಿ ಏರ್ಪಡಿಸ್ತಿದ್ದೀವಿ. ಸೊ ನಮ್ಮ ಭಾಗದ ಎಲ್ಲರೂ ಈ ಕ್ಯಾಂಪ್ನ ಸ್ಪೈನ್ ಏನು ಬೆನ್ನುಹುರಿಯ ಸಮಸ್ಯೆ ಇದಾವೆ ಅದರದ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ. ಇದೇ ಬರ್ತಕ್ಕಂಥ ಶನಿವಾರ 1/8/2026 ನಮ್ಮ ಈ ಬಿಎಲ್ಡಿ ಡೀಮ್ ಟು ಬಿ ಯೂನಿವರ್ಸಿಟಿ ಬಿಎಂ ಪಾಟೀಲ್ ಆಸ್ಪತ್ರೆಯಲ್ಲಿ ಮುಂಬೈನ ಈಗಾಗಲೇ ನಮ್ಮ ಬೆಂಟೂರ್ ಸರ್ ಹೇಳಿದ ಹಾಗೆ ಸ್ಪೈನ್ ಫೌಂಡೇಶನ್ ಅಂತೇಳಿ ಸಂಸ್ಥಾಪಕರು ಹಾಗೂ
ಭಾರತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರತಕ್ಕಂತ ಬೆನ್ನೆಲುಬು ನರಗಳ ಶಸ್ತ್ರಚಿಕಿತ್ಸಕ ಆದಂತಹ ಡಾಕ್ಟರ್ ಶೇಖರ್ ಭೋಜರಾಜ್ ಅವರ ನೇತೃತ್ವದಲ್ಲಿ ಈ ಹದಿಹರೆಯದಲ್ಲಿ ಕಂಡು ಬರ್ತಕ್ಕಂತ ವಕ್ರ ಬೆನ್ನು ಹುರಿ ಅಂದ್ರೆ ಸ್ಕೋಲಿಯೋಸಿಸ್ ಅಂತೀವಿ ನಾವು. ಈ ಸಮಸ್ಯೆಗೆ ವಿಶೇಷ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ನಾವು ಆಯೋಜಿಸಿದ್ದೇವೆ. ಆ ಒಂದು ಶಿಬಿರದಲ್ಲಿ ನಮ್ಮದೇ ಒಂದು BLD ಸಂಸ್ಥೆಯಿಂದ ಕಲಿತು ಹೋದಂತ MBBS ಕಲಿತು ಆಮೇಲೆ MS ಕಲಿತು ಈಗ ಸ್ಪೈನ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರೇಮಿಕ್ ನಾಗಾದವರು ಕೂಡ ಸತತವಾಗಿ ಅವರು ಎಲ್ಲಾ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ದಾರೆ. ಈ MOU 2 ವರ್ಷದ ಹಿಂದೆ ಆದ ನಂತರ ಪ್ರತಿ 3 ತಿಂಗಳಿಗೊಮ್ಮೆ ನಾವು ನಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಸರ್ಜರಿ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರದಲ್ಲಿ ಈ ವಕ್ರ ಬೆನ್ನು ಹುರಿ ಸಮಸ್ಯೆಗೆ ಇದು ಒಂದು ಬಹಳ ಒಂದು ಕ್ಲಿಷ್ಟಕರವಾದಂತ ಶಸ್ತ್ರಚಿಕಿತ್ಸೆ. ಇದು ಸಾಧಾರಣ ಶಸ್ತ್ರಚಿಕಿತ್ಸೆ ಅಲ್ಲ. ಯಾಕಪ್ಪ ಅಂತಂದ್ರೆ ಹೇಳಿದ್ರೆ ಈ ಶಸ್ತ್ರಚಿಕಿತ್ಸೆಯನ್ನು ಹೆಚ್ಚಾಗಿ ಕರ್ನಾಟಕದಲ್ಲೇ ಹೇಳ್ಬೇಕಂದ್ರೆ ಎಲ್ಲಿ ಮಾಡೋದಿಲ್ಲ. ಅದು ಬಿಜಾಪುರದಲ್ಲಿ ಈ ಒಂದು ಸ್ಪೈನ್ ಫೌಂಡೇಶನ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಂತೂ ಇಲ್ಲವೇ ಇಲ್ಲ. ಬೆಂಗಳೂರಲ್ಲಿ ಒಂದ್ ಕಡೆ ಇದ್ರೂ ಇರಬಹುದು, ಅದರ ಬಿಟ್ರೆ ಬೇರೆ ಎಲ್ಲಿ ಇಲ್ಲ. ಈ ಶಸ್ತ್ರಚಿಕಿತ್ಸೆ ಇಷ್ಟು ಕಾಂಪ್ಲಿಕೇಟೆಡ್ ಇರ್ತದಂದ್ರೆ ಸುಮಾರು 5 ರಿಂದ 6 ತಾಸು ಒಂದೊಂದು ಆಪರೇಷನ್ 5 ರಿಂದ 6 ತಾಸುಗಟ್ಟಲೆ ಆಗ್ತೈತಿ. ಈಗಾಗಲೇ ನಾವು 2 ವರ್ಷದಲ್ಲಿ ಸುಮಾರು 7 ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನ ಆಯೋಜಿಸಿದ್ದೇವೆ. ಈಗ 8ನೇ ಶಸ್ತ್ರಚಿಕಿತ್ಸಾ ಶಿಬಿರ ನಾಳೆ ಶನಿವಾರ ಇಲ್ಲಿ ಪತ್ರಿಕಾಗೋಷ್ಠಿಯ ಪ್ರಮುಖ ಮುಖ್ಯಾಂಶಗಳ ಕನ್ನಡ ಈ ಒಂದು ಪಠ್ಯ ಇಲ್ಲಿದೆ. ಶಸ್ತ್ರಚಿಕಿತ್ಸೆ ಪತ್ರಿಕಾಗೋಷ್ಠಿಯ ಸುಮಾರು ಮುಖ್ಯಾಂಶಗಳು ಬೇರೆ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ನಾನು ಹೇಳಿದಾಗೆ ಡೀಮ್ಡ್ ಬೆಂಗಳೂರಲ್ಲಿ ಟು ಒಂದ್ ಬಿ ಕಡೆ ಮಾಡಿದ್ರೆ 8 ಯೂನಿವರ್ಸಿಟಿ ರಿಂದ 10 ಲಕ್ಷ ಶ್ರೀ ರೂಪಾಯಿ BM ಖರ್ಚಾಗ್ತದೆ. ಬಾಂಬೆ, ಪಾಟೀಲ ಬೆಂಗಳೂರು ವೈದ್ಯಕೀಯ ಮಾಡ್ಬೇಕು. ಮಹಾವಿದ್ಯಾಲಯ ಆದ್ರೆ ಆಸ್ಪತ್ರೆ ನಮ್ಮ ಹಾಗೂ ಒಂದು BLD ಸಂಶೋಧನಾ ಆಸ್ಪತ್ರೆಯಲ್ಲಿ ಕೇಂದ್ರ ವಿಜಯಪುರ ದಿನಾಂಕ ಜುಲೈ ಬಹಳ 30, ಕಡಿಮೆ ವೆಚ್ಚದಲ್ಲಿ 2026 ಅದು ದಿನಾಂಕ BPL ಕಾರ್ಡ್ ಇದ್ದವರಿಗೆ ಆಗಸ್ಟ್ ನಾವು 1, ಉಚಿತವಾಗಿ 2026 ಶನಿವಾರರಂದು BLDE ನಮಗೆ ಗೊತ್ತಿರುವ ಹಾಗೆ ಡೀಮ್ಡ್ BLD ಟು ಬಿ ಆಸ್ಪತ್ರೆ ತಾವು ನೋಡಿದ್ರಿ. ಯೂನಿವರ್ಸಿಟಿ No profit, ಶ್ರೀ no loss. BM Rather loss ಪಾಟೀಲ ಗೆ ನಾವು ವೈದ್ಯಕೀಯ ಮಹಾವಿದ್ಯಾಲಯ ರೋಗಿಗಳ ಸೇವೆನೇ ಆಸ್ಪತ್ರೆ ಮೊದಲು ಅಂತ ಹೇಳಿ ನಾವು ಹಾಗೂ ಮಾಡ್ತಿದ್ವಿ. ಸಂಶೋಧನಾ ಇವತ್ತು ಕೇಂದ್ರದಲ್ಲಿ ದಿನಮಾನಗಳಲ್ಲಿ ಕೋವಿಡ್ ಮುಂಬೈನ ಸಂದರ್ಭದಲ್ಲಿ ಸ್ಪೈನ್ ನೋಡಿದ್ರಿ. ಫೌಂಡೇಶನ್ ಸರ್ಕಾರ ಸಂಸ್ಥಾಪಕರು ಕೊಟ್ಟಿರ್ತಕ್ಕಂತ ಹಾಗೂ ಒಂದು ಭಾರತ ಮತ್ತು ಅಮೌಂಟ್ ಮೇಲೆ ಅಂತಾರಾಷ್ಟ್ರೀಯ ನಾವು ಮಟ್ಟದಲ್ಲಿ 1/3 ಖ್ಯಾತಿ ಪಡೆದ ಸಾಹೇಬ್ರು, ಬೆನ್ನುಹುರಿ ಸಾಹೇಬ್ರು, ಶಸ್ತ್ರಚಿಕಿತ್ಸಕರಾದ 1/3 ಡಾ. ಸಾಕು ನಮಗೆ. ಶೇಖರ ಸರ್ಕಾರದಿಂದ ಭೋಜರಾಜ 1/3 ಅವರ ಸಾಕು. ನೇತೃತ್ವದಲ್ಲಿ ಬೇರೆ ಆಸ್ಪತ್ರೆಗೆ ಹದಿಹರೆಯದವರಲ್ಲಿ ನಾವು ಕಂಡುಬರುವ 9,000 ವಕ್ರ ಕೊಟ್ರೆ ಬೆನ್ನುಹುರಿ 3,000 ಕೊಟ್ರೆ ನಾವು ಸ್ಕೋಲಿಯೋಸಿಸ್ ಕೋವಿಡ್ ಅನ್ನು ಸಮಸ್ಯೆಗೆ ಆ ವಿಶೇಷ ರೀತಿ ಒಂದು ಶಸ್ತ್ರಚಿಕಿತ್ಸಾ ಸೇವಾ ಶಿಬಿರವನ್ನು ಮನೋಭಾವ ಆಯೋಜಿಸಲಾಗಿದೆ. ನಮ್ಮ ಸಾಹೇಬ್ರು, BLDE ಸಾಹೇಬ್ರು ಸಂಸ್ಥೆ ಅದೇ ಮತ್ತು ರೀತಿ ಅವರ ಮುಂಬೈನ ಒಂದು ಸ್ಪೈನ್ ನೇತೃತ್ವದಲ್ಲಿ ಫೌಂಡೇಶನ್ ನಮ್ಮ ನಡುವೆ ಆಸ್ಪತ್ರೆ ಕಳೆದ ಆಗಿರ್ಬೋದು. 2 ವರ್ಷಗಳಿಂದ ಈ ಒಂದು ಪರಸ್ಪರ ಸಹಕಾರ ಸರ್ಜರಿಗೆ ಕೂಡ ಒಪ್ಪಂದ ನಾವು ಯಾವುದೇ ಒಂದು MOU ಜಾರಿಯಲ್ಲಿದ್ದು ಬಗ್ಗೆ ವಿಚಾರ ಅದರಡಿ ಮಾಡ್ತಿಲ್ಲ. ಪ್ರತಿ ಎಲ್ಲಾನು 3 ಕೂಡ ತಿಂಗಳಿಗೊಮ್ಮೆ no profit, ಇಂತಹ no ವಿಶೇಷ loss. ಶಸ್ತ್ರಚಿಕಿತ್ಸಾ BPL ಕಾರ್ಡ್ ಶಿಬಿರಗಳನ್ನು ಇದ್ದವರಿಗೆ ಪೂರಾ ನಡೆಸಲಾಗುತ್ತಿದೆ. ಫ್ರೀನೇ ಈ ಮಾಡ್ತಕ್ಕಂಥ ಶಿಬಿರದಲ್ಲಿ ಕೆಲಸವನ್ನು ವಕ್ರ ಮಾಡ್ತಾರೆ. ಬೆನ್ನುಹುರಿ ಸಮಸ್ಯೆಗೆ ಈಗಾಗಲೇ ಅತ್ಯಂತ ನಮ್ದು ಧಾರವಾಡ, ಕ್ಲಿಷ್ಟಕರವಾದ ಬಳ್ಳಾರಿ ಶಸ್ತ್ರಚಿಕಿತ್ಸೆಯನ್ನು ಸೇರಿದಂತೆ ಉತ್ತರ ಕರ್ನಾಟಕದ ಶೇಖರ ವಿವಿಧ ಭೋಜರಾಜ ನಗರಗಳಿಂದ ಅವರ ತಜ್ಞರ ತಂಡ ನಮ್ಮ ಯಶಸ್ವಿಯಾಗಿ ಒಂದು ನೆರವೇರಿಸುತ್ತಿದೆ. ಶಿಬಿರದಲ್ಲಿ ಭಾಗವಹಿಸಿ ಈ ಪ್ರಯೋಜನ ಶಸ್ತ್ರಚಿಕಿತ್ಸೆಯು ಪಡೆದುಕೊಂಡಿದ್ದಾರೆ. ಸುಮಾರು 5 ರಿಂದ ಹುಬ್ಳಿಯಿಂದ 6 ಬಂದಿದ್ದಾರೆ. ಗಂಟೆಗಳವರೆಗೆ ನಡೆಯುವ ಆದ ಅತ್ಯಂತ ರೀತಿಯಿಂದ ಸಂಕೀರ್ಣ ನಾವು ಹೇಳೋದು ಶಸ್ತ್ರಚಿಕಿತ್ಸೆಯಾಗಿದ್ದು ಉತ್ತರ ಈ ಒಂದು ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ಮೊದಲ ಬಾರಿಗೆ ನಮ್ಮ awareness ಆಸ್ಪತ್ರೆಯಲ್ಲಿ ಈ ಬಂದಿದ್ದಿಲ್ಲ. ರೀತಿಯ ವಿಶೇಷ ಸೇವೆ ಬಂದಿರಲಿಲ್ಲ ಅಂತ ಲಭ್ಯವಾಗಿದೆ. ಹೇಳಿ ನಾವು ಕಳೆದ 2 ಅದಕ್ಕಾಗಿ ವರ್ಷಗಳಲ್ಲಿ ಸುಮಾರು awareness 7 ಮೂಡಿಸಲು ಶಸ್ತ್ರಚಿಕಿತ್ಸಾ ಜನರಿಗೆ ಯಾರು ಶಿಬಿರಗಳನ್ನು ನಿಜವಾದ ಒಂದು ಯಶಸ್ವಿಯಾಗಿ ರೋಗಿಗಳಿದ್ದಾರೆ, ಆಯೋಜಿಸಲಾಗಿದ್ದು ಅವರಿಗೆ ಈ ಒಂದು ಹಲವಾರು ಪ್ರಯೋಜನ ಹೋಗ್ಲಿ ರೋಗಿಗಳು ಅಂತ ಹೇಳಿ ಇದರ ಪ್ರಯೋಜನ ಇವತ್ತು ನಾವು ಪಡೆದಿದ್ದಾರೆ. ವಿಶೇಷವಾದಂತಹ ಈ ಸಾಮಾನ್ಯವಾಗಿ ಪತ್ರಿಕಾಗೋಷ್ಠಿಯನ್ನು ಮಹಾನಗರಗಳಲ್ಲಿ ಈ ಶಸ್ತ್ರಚಿಕಿತ್ಸೆಗೆ ತಾವೆಲ್ಲ 8 ತಮ್ಮ ರೂಪಾಯಿರಿಂದ ಮುಖಾಂತರ 10 ಲಕ್ಷ ರೂಪಾಯಿ ಮನವಿಯನ್ನು ವೆಚ್ಚವಾಗುತ್ತದೆ. ಎಲ್ಲ ಒಂದು ವಿಜಯಪುರದಲ್ಲಿ ಆದರೆ ಇರ್ತಕ್ಕಂಥ ಯಾವುದೇ BLDE ಈ ಬೆನ್ನುಹುರಿ, ವಕ್ರ ಆಸ್ಪತ್ರೆಯಲ್ಲಿ ಬೆನ್ನುಹುರಿ ಅತ್ಯಂತ ಕಡಿಮೆ ಈಗಾಗಲೇ ವೆಚ್ಚದಲ್ಲಿ ನಮ್ಮ ಕೆಲವು ಚಿಕಿತ್ಸೆ ನೀಡಲಾಗುತ್ತಿದ್ದು ರೋಗಿ BPL ಟ್ರೀಟ್ಮೆಂಟ್ ಕಾರ್ಡ್ ಹೊಂದಿರುವ ಅರ್ಹ ರೋಗಿಗಳು ಕೂಡ ರೋಗಿಗಳಿಗೆ ಇಲ್ಲಿ ಬಂದಿದ್ದಾರೆ. ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿರ್ತಕ್ಕಂಥ ನೆರವೇರಿಸಲಾಗುತ್ತಿದೆ. ನಾಳೆ ಶನಿವಾರ ಧಾರವಾಡ, ಅವರು ಬಳ್ಳಾರಿ ಕೂಡ ಸೇರಿದಂತೆ ಇದ್ದಾರೆ. ಉತ್ತರ ಕರ್ನಾಟಕದ ಈ ವಿವಿಧ ಒಂದು ಜಿಲ್ಲೆಗಳಿಂದ ಸ್ಕೋಲಿಯೋಸಿಸ್ ಅನೇಕ ಬಗ್ಗೆ ರೋಗಿಗಳು ಸುಮ್ಮನೆ ಈ ಸ್ವಲ್ಪ ಶಿಬಿರದ ತಮಗೆ ಪ್ರಯೋಜನ information ಪಡೆದಿದ್ದಾರೆ. ಕೊಡ್ಬೇಕಪ್ಪ ಅಂದ್ರೆ ಆದ್ದರಿಂದ ಏನಂದ್ರೆ ವಿಜಯಪುರ ಬೆನ್ನು ಜಿಲ್ಲೆ ಹುರಿ ಸೇರಿದಂತೆ ನೇರವಾಗಿ ಇರಂಗಿಲ್ಲ. ಸುತ್ತಮುತ್ತಲಿನ ಅದು ಭಾಗಗಳ ಎಸ್ ವಕ್ರ ಎಸ್ ಬೆನ್ನುಹುರಿ ಇರ್ತದೆ. ಸಮಸ್ಯೆಯಿಂದ one side ಬಳಲುತ್ತಿರುವ ಸೀದಾ ರೋಗಿಗಳು ಇರ್ಬೇಕು, ಈ ವಿಶೇಷ ಶಿಬಿರದ ಒಬ್ಬರೇ ಸದುಪಯೋಗವನ್ನು ಅದು ಹೊಳ್ಳನೆ ಪಡೆದುಕೊಳ್ಳುವಂತೆ ಮನವಿ ಏನಾಗ್ಬಿಡುತ್ತೆ, ಮಾಡಲಾಗಿದೆ. ನಿಮ್ಮ ವಕ್ರ ಬೆನ್ನುಹುರಿ ರೋಗಿಯ ದೇಹನು ಕೂಡ ಸ್ಕೋಲಿಯೋಸಿಸ್ ಹೊಳಿಬಿಡುತ್ತೆ. ಎಂದರೇನು? ಈ ಕಡೆ shoulder ವಕ್ರ ಹಿಂದ್ಮೇಲೆ ಬೆನ್ನುಹುರಿ ಆಗ್ಬೋದು, ಅಥವಾ ಮತ್ತೆ ಸ್ಕೋಲಿಯೋಸಿಸ್ ಸೊಂಟ ಒಪ್ಪರೆ ಆಗ್ಬೋದು, ಸ್ಕೋಲಿಯೋಸಿಸ್ ಎಂದರೆ ಮತ್ತೆ ಬೆನ್ನುಹುರಿಯು ಇಲ್ಲೆಲ್ಲ ನೇರವಾಗಿರದೆ ಇರ್ತಕ್ಕಂಥ ಈ ಎಸ್ ಚೆಸ್ಟ್ ಅಥವಾ ಕ್ಯಾವಿಟಿ ಅಂತ ಸಿ ಏನಂತೀವಿ, ಆಕಾರದಲ್ಲಿ ಪಕ್ಕಕ್ಕೆ ಇದ್ರದ್ದು ವಾಲಿರುವ ಸ್ಥಿತಿ. ಹೃದಯ ಇದು ಸಾಮಾನ್ಯವಾಗಿ ಫುಪ್ಪಸಿಗೂ ಮಕ್ಕಳು ಕೂಡ ಅದು ಮತ್ತು ಬಹಳಷ್ಟು ಹದಿಹರೆಯದವರಲ್ಲಿ ಹೆಚ್ಚಾಗಿ ಅದು ಕಂಡುಬರುವ ಉಸಿರಾಟಕ್ಕೆ ಅದಕ್ಕೂ ಕೂಡ ಸಮಸ್ಯೆಯಾಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಪ್ರಮುಖ ಅದು ಬಹಳ ಲಕ್ಷಣಗಳು severe ಆಯ್ತಂದ್ರೆ ಅದು ಒಂದು ಕೂಡ ಭುಜ ತೊಂದ್ರೆ. ಮತ್ತೊಂದು ಭುಜಕ್ಕಿಂತ ಲಕ್ಷಣಗಳು ಎತ್ತರವಾಗಿರುವುದು, ನೋಡಿದ್ರೆ ಅಂದ್ರೆ ನೀವು ಸೊಂಟ ಹೇಳಿದ್ರೆ ನಾನು ಹೇಳಿದಾಗೆ ಅಸಮವಾಗಿ ಭುಜ ಒಂದ್ ಕಡೆ ಕಾಣುವುದು, ಮ್ಯಾಲ್ ಇರ್ತೈತಿ, ಒಂದು ಒಂದು ಬದಿಯ ಸೊಂಟ ಎದೆ ಸೀದಾ ಅಥವಾ ಕಾಣಂಗಿಲ್ಲ, ಪಕ್ಕಟೆಲುಬು ಸೀದಾ ಹೆಚ್ಚು ನಡೆಯಂಗಿಲ್ಲ, ಹೊರಚಾಚಿದಂತೆ ಹಿಂಗ್ ಕಾಣುವುದು. ನಡೀತಿರ್ತಾರೆ. ಬೆನ್ನು ನೋವು ಅದೇ ರೀತಿ ವಿಶೇಷವಾಗಿ ಪಕ್ಕದೆಲುಬು ಒಮ್ಮೆ ಒಂದ್ ವಯಸ್ಕರಲ್ಲಿ ಕಡೆ ಹೆಚ್ಚು ಬರ್ತೈತಿ, ಹಿಂಗ ಬಟ್ಟೆಗಳು ಹೊರಗೆ ಸರಿಯಾಗಿ ಈ ಕಡೆ ಹೊಂದದಿರುವುದು. ಹೊರಗೆ ಮತ್ತೆ ಅವರಿಗೆ ತೊಂದರೆಗಳು ಸ್ಟಾರ್ಟ್ ಆಗ್ತವೆ, ಬೆನ್ನು ನೋವು ಆಗ್ತೈತಿ, ಮತ್ತೆ ಸರಿಯಾಗಿ ಅವ್ರಿಗೆ ಬಟ್ಟೆ ಹಾಕೊಳಕ್ ಸಹಿತ ಆಗ್ತಿರಂಗಿಲ್ಲ ಅಂತ ಒಂದು ಆಗ್ತದೆ. ಯಾಕೆ ಆಗ್ತದಪ್ಪ ಇದು ಅಂದ್ರೆ ಜನ್ಮಜಾತ ಬೆನ್ನು ಹುರಿಯ ದೋಷಗಳು ಇರ್ತಾವ. ಕೆಲವೊಂದ್ ಏನಾಗಿರ್ತಾವ ಸರಿಯಾಗಿ ಬೆಳವಣಿಗೆ ಆಗಿರಂಗಿಲ್ಲ. ಒಂದು ವರ್ಟಿಬ್ರೋ ನಾವೇನ್ ಹೇಳ್ತೇವೆ ಬೆನ್ನು ಹುರಿ ಏನ್ ಇರ್ತೈತ್ಲಾ, ಈಗ ಒಂದ್ ಸೀದಾ ಎರಡು ಕಡೆ ಈಕ್ವಲ್ ಆಗಿ ಬೆಳಿತಂದ್ರ ಏನಾಗೋದಿಲ್ಲ, ಒಂದ್ ಸೈಡ್ ಬೆಳೆಯಂಗಿಲ್ಲ. ಒಂದ್ ಸೈಡ್ ಬೆಳಿಲಾರ್ದಂಗ ಏನಾಗ್ಬಿಡ್ತೈತಿ, ಒಪ್ಪರೆ ಬೆಳತೈತಿ ಅಂತ ಜನ್ಮಜಾತ. ಇನ್ನೂ ಕೆಲವೊಂದು ಕಾರಣ ತಿಳಿಲಾರ್ದಂತ ಕೂಡ ಇದೆ, ಇಡಿಯೋಪತಿಕ್ ಅಂತೀವಿ ನಾವು. ಅದು ಕಾರಣನೇ ಗೊತ್ತಿಲ್ಲ ನಮಗೆ, ಯಾಕೆ ಆಗ್ತದ ಅನ್ನೋದೇ ಗೊತ್ತಿಲ್ಲ. ಕೆಲವೊಂದು ಇನ್ನೂ ಕಾರಣಗಳು ಸಿಗ್ಲಾರಂತಾವು ಇದಾವೆ.
ಮತ್ತೆ ಏನಾದ್ರು ನರದ್ದು ಅಥವಾ ಸ್ನಾಯು ಮಸಲ್ ಅಥವಾ ನರಗ್ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೂ ಸಹಿತ, ವೀಕ್ ಆಯ್ತು ಅಥವಾ ಬಹಳ ಸ್ಟಿಫ್ ಆಯ್ತು ಅಂದ್ರೂ ಸಹಿತ ಈ ರೀತಿ ನಮ್ಮ ಬೆನ್ನು ಹುರಿ ಉಪ್ಪರಿ ಆಗುವಂತ ಚಾನ್ಸ್ ಇರ್ತದೆ. ಅದ್ರ ಜೊತೆಗೆ ಚಿಕಿತ್ಸೆ ಕೂಡ ಏನದಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣ ಇತ್ತಂದ್ರೆ ಏನದ ಅಗದಿ ಸ್ವಲ್ಪ ಹೊಳಿತಂದ್ರೆ ಅದಕ್ಕೆ ಏನಾದ್ರು ನಾವು ಫಿಸಿಯೋಥೆರಪಿ ಅನ್ನೋದು ಅಥವಾ ಬ್ರೇಸ್ ಅಂತೀವಿ ನಾವು, ಪಟ್ಟಿ ಹಾಕಿ ಅವ್ರು ಸರಿ ಮಾಡುವಂತ ಕೆಲಸ ಮಾಡ್ತೀವಿ. ಅದು ಬಹಳ ವಿಪರೀತ ಇತ್ತು, ಅದು ಹೇಳ್ತೀವಿ ನಾವು ಡಿಗ್ರಿ ಇರ್ತಿತ್ತು, ಕಾಪ್ ಆಂಗಲ್ ಅಂತ ಇರ್ತೈತೆ, ಅದು 40 to 50 ಡಿಗ್ರಿ ಆಯ್ತಂದ್ರೆ ಬಹಳಷ್ಟು ಹೊಳಿತಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಬೇಕಾಗ್ತದೆ. ಅದು ಬಹಳ ಸಂಕೀರ್ಣವಾಗಿರ್ತಕ್ಕಂಥ ಆ ಶಸ್ತ್ರಚಿಕಿತ್ಸೆ. ಅದು ಮತ್ತೆ ಹಂಗೆ ಹೆಚ್ಚಾಕೋತ ಹೊಂಟಿದೆ, ಎಸ್ಪೆಷಲಿ ಬೆಳವಣಿಗೆ ಆಗ್ತಿರ್ತದಲ್ಲ 12-13 ವಯಸ್ಸಿನಾಗೆ ಏನಾಗ್ತೈತೆ, ಅದು ಬೆಳವಣಿಗೆ ಜೊತೆಗೆ ಅದನ್ನು ಒಮ್ಮೆ ಜಾಸ್ತಿ ಆಗ್ಬಿಡ್ತೈತಿ. ಅಂತ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗ್ತದೆ. ಮತ್ತೆ ಸಾಕಷ್ಟು ಬೆನ್ನು ನೋವಾಗುದು ಅಥವಾ ದೇಹದ ಸಮತೋಲನ ಸಮಸ್ಯೆ ಅಥವಾ ಉಸಿರಾಟ ತೊಂದರೆ ಆಗ್ಲಕ್ಕಂತಂದ್ರು ನಾವು ಏನ್ ಮಾಡ್ಬೇಕಂದ್ರೆ ಆಪರೇಷನ್ ಮಾಡ್ಬೇಕಾಗ್ತದೆ. ಮತ್ತೆ ಬ್ರೇಸ್ ಮತ್ತು ಉಳಿದಿದ್ದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಾಗಿ ಅದು ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ ಈ ಒಂದು ಆಪರೇಷನ್ ಮಾಡ್ಬೇಕಾಗ್ತದೆ. ಏನ್ ಮಾಡ್ತಾರೆ ಈ ಆಪರೇಷನ್ ಆಗಪ್ಪ ಅಂತಂದ್ರೆ ಏನ್ ಮಾಡ್ತೇವೆ, ಸಾಧ್ಯ ಆದಷ್ಟು ನೇರ್ ಮಾಡ್ಲಕ್ ಪ್ರಯತ್ನ ಮಾಡ್ತೀವಿ, ನೇರ್ ಮಾಡ್ತೀವಿ. ಅಲ್ಲೇನಂದ್ರೆ ರಾಡ್ ಹಾಕ್ತಿವಿ, ಸ್ಕ್ರೂ ಹಾಕ್ತಿವಿ, ಸ್ಕ್ರೂ ರಾಡ್ ಹಾಕಿ ಅಗತ್ಯವಿದ್ರೆ ನಾವೇನೋ ಎಲ್ಬಿಂದ ಒಂದು ಅವ್ರದೇ ಬಾಡಿದಾಗ್ಲಿ ಎಲ್ಲೂ ತಗೊಂಡು ಅದಕ್ಕೆ ಹಚ್ಚಿ ಅದನ್ನ ಸೀದಾ ಮಾಡಕ್ ಟ್ರೈ ಮಾಡ್ತೀವಿ. ಯಾಕೆ ಸಾಧ್ಯವಾದಷ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಜೋರ್ ಮಾಡಕ್ ಹೋದ್ರೆ ಏನಾಗ್ತದೆ, ಅಲ್ಲಿ ನ್ಯೂರೋ ಮಾನಿಟರ್ ಇರ್ತಾವ ನಮ್ಮ ಹತ್ರ, ಅವ್ರಿಂದ ಬಂದಿರ್ತಾರಲ್ಲ ಬಾಂಬೆದವ್ರು ಎಲ್ಲಾನು ತಗೊಂಡ್ ಬರ್ತಾರ. ಅದು ನರಕ್ಕೆ ಒಳಗೆ ಇದ್ರೊಳಗೆ ಏನಿರ್ತದೆ, ಬೆನ್ನು ಹುರಿ ಒಳಗೆ ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ ನರ. ನೀವು ಬಹಳ ಜೋರ್ ಮಾಡಕ್ ಹೋದ್ರೆ ಅದ್ರ ಮೇಲೆ ಆಯ್ತಂದ್ರೆ ಕಾಲು ಹೋಗ್ಬಿಡ್ತಾರೆ. ಇಂಥವೆಲ್ಲ ಬಹಳ ಸಂಕೀರ್ಣ ಇದೆ. ಅದು ಒಂದು ಮಾನಿಟರ್, ನ್ಯೂರೋ ಮಾನಿಟರ್ ಅಂತ ಹೇಳಿ ವಿಶೇಷವಾದಂತ ಸಾಮಾನ್ಯವನ್ನ ಮಿಷಿನ್ ತಗೊಂಡ್ಬಂದು ಅದು ಆಪರೇಷನ್ ಮಾಡೋತ್ನಿಗೆ ಹೇಳ್ತೈತದು, ನೀವು ಹೋಗಿ ನಿಮ್ ಸ್ಕ್ರೂ ಅಲ್ಲಿ ಹೋಗಿ ಟಚ್ ಆಗ್ತಂದ್ರೆ ಹೇಳ್ತೈತದು, ಇಲ್ಲ ಇದು ಕಾಲಿಗೆ ಇದು ಆಗ್ತೈತೆ ಅಂದ್ರೆ ಮತ್ ಬಿಡ್ತೀವಿ. ಎಷ್ಟು ಸಾಧ್ಯ ಆಗಲ್ಲ ಅಷ್ಟು ಮಾಡ್ತೀವಿ. ಯಾಕಂದ್ರೆ ಈ ನಡೀತಕ್ಕಂತ ಒಂದು ಮನುಷ್ಯನ ಅದು ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ಲಿಕ್ಕೆ ಮಾಡ್ತಾರೆ. ಸಾಧ್ಯವಾದಷ್ಟು ನಮಗೆ ಆಗಿರ್ತಕ್ಕಂಥ ಬಹಳ ಒಂದು ಒಳ್ಳೆಯದಂತ ಸ್ಪಂದನೆ ಸಿಕ್ಕಿದೆ, ಚಲೋ ಒಂದು ಟ್ರೀಟ್ಮೆಂಟ್ ರಿಕವರಿ ಆಗಿದೆ. ಕೆಲವೊಬ್ರು ಬೇರೆ ಬೇರೆ ಮೊನ್ನೆ ಲಾಸ್ಟ್ ಕ್ಯಾಂಪ್ನಾಗ ಒಬ್ರು ಡಾಕ್ಟರ್ ಬೇರೆ ಊರಿಂದ ಬಂದಿದ್ರು, ಗದಗ್ನಿಂದ ಒಬ್ರು ಡಾಕ್ಟರ್, ಅವ್ರ ತಮ್ಮ ಮಗಳು, ಅವರು ಈಗ ಡಾಕ್ಟರ್, ಅವಳು ಸಣ್ಣವರಿದ್ದಾಗ ಆಪರೇಷನ್ ಮಾಡಿಸಿದ್ರು, ಭೋಜರಾಜ್ ಅವ್ರ ಕಡೆಯಿಂದ ಮಾಡಿಸಿದ್ರು, ಅವ್ರು ಇಲ್ಲಿ ಬೆಟ್ಟ ಹಾಕಿ ಬಂದಿದ್ರು. ಹೀಗಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶನಿವಾರ ದಿನ ಈ ಒಂದು ಶಸ್ತ್ರಚಿಕಿತ್ಸೆ ಕ್ಯಾಂಪ್ ನಡೀತದೆ. ಆಮೇಲೆ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಕೆಲವು ದಿನಗಳ ಕಾಲ ನಾವು ಅಲ್ಲಿ ಆಸ್ಪತ್ರೆಗೆ ಇರ್ಬೇಕಾಗ್ತದೆ. ಕೆಲವು ವಾರಗಳಲ್ಲಿ ಅದು ಅವರು ಸಂಪೂರ್ಣವಾಗಿ ಮತ್ತೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಶನಿವಾರ ಬರ್ತಕ್ಕಂತ ಒಂದು ಕ್ಯಾಂಪ್ ನಲ್ಲಿ ಮತ್ತೆ ಯಾರಾದ್ರೂ ತೋರಿಸ್ಕೊಳ್ಳೋರು ಇದ್ರು ಸಹಿತ, ಈಗ ಏನಾದ್ರು ಈ ವಿಜಯಪುರ ಜಿಲ್ಲೆಯಲ್ಲಿ ಅಥವಾ ಎಲ್ಲೇ ಇದ್ರು ಅವರು ಬಂದು ಶನಿವಾರ ಬಂದ್ರೆ ಅವ್ರಿಗೆ ತಪಾಸಣೆಯನ್ನು ಕೂಡ ಮಾಡ್ತಾರೆ. ಈ ಸಲತಿ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಯಾಂಪ್ನಾಗರೆ ಅವ್ರಿಗೆ ಆಪರೇಷನ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾರು ಎಲ್ಲ ಒಂದು ಬಿಜಾಪುರದ ಜನತೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಅವೇರ್ನೆಸ್ ತಗೊಂಡು ಈ ಬೆನ್ನು ಹುರಿ, ವಕ್ರ ಬೆನ್ನು ಹುರಿ ಇರ್ತಕ್ಕಂತ ಮಕ್ಕಳನ್ನ ಈ ಒಂದು ಶನಿವಾರ ಬರ್ತಕ್ಕಂತ ಒಂದು ಕ್ಯಾಂಪ್ ನಲ್ಲಿ ಬಂದು ಅವರು ಸಲಹೆ ತಗೊಂಡು, ಮುಂಬೈದಿಂದ ಬರ್ತಕ್ಕಂತ ಎಲ್ಲ ವೈದ್ಯರು, ಡಾಕ್ಟರ್ ಶೇಖರ್ ಭೋಜರಾಜ್ ಅವರು, ಪ್ರೇಮಿಕ್ ಅವರು, ಅವ್ರದ್ದು ಒಂದು ತಂಡ ಏನಿದೆ ಅವ್ರದ್ದು ಒಂದು ಸಲಹೆಯನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ನಾವು ಮುಂದಿನ ಫಾಲೋ ಅಪ್ ಗಳನ್ನ ನಾವು ಮಾಡ್ತಿರ್ತೀವಿ ಇಲ್ಲಿ ಬಿಎಲ್ಡಿಯಲ್ಲಿ. ಮತ್ತೆ ನಾರ್ಮಲ್ ಇರ್ತಕ್ಕಂಥ ಸ್ಪೈನ್ ಸರ್ಜರಿನ ನಾವೆಲ್ಲ ನಿರಂತರವಾಗಿ ಮಾಡ್ತಿರ್ತೀವಿ. ಇದು ಮೋರ್ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಇವರು ಬಂದು ಮಾಡ್ತಿದ್ದಾರೆ, ನಮ್ಮ ಬಾಂಬೆದಿಂದ ಟೀಮ್ ಬಂದು ಈ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಅದರ ಮುಂದಿನ ಟ್ರೀಟ್ಮೆಂಟ್ ನಾವು ಏನ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಇದು ಒಂದು. ಇದ್ರ ಜೊತೆಗೆ ನಮ್ಮ ಒಂದು ಬಿಎಲ್ಡಿ ಆಸ್ಪತ್ರೆ ಎಲುಬು ಕೀಲು ವಿಭಾಗದಲ್ಲಿ ಇನ್ನೂ ಹಲವಾರು ಇಂಥ ವಿಶೇಷವಾದಂತಹ ಸ್ಪೆಷಾಲಿಟಿ ಸರ್ವಿಸ್ ಗಳನ್ನ ಕೊಡ್ತಾ ಇದ್ದೀವಿ. ಕೀಲು ದರ್ಶಕ ಶಸ್ತ್ರಚಿಕಿತ್ಸೆ, ಆರ್ಥ್ರೋಸ್ಕೋಪಿ ಅಂತೀವಿ. ಈಗ ಶೋಲ್ಡರ್ಗೆ ಮಾಡ್ಬೋದು, ನೀ ಜಾಯಿಂಟ್ಗೆ ಹೋಲ್ ಹಾಕಿ ಆಪರೇಷನ್ ಮಾಡ್ತಾರ ಅಂತಿರಲ್ಲ, ಅದು ಬಹಳ ದೊಡ್ಡ ದೊಡ್ಡ ಮಷಿನ್, ಬಹಳ ಹೈ ಎಂಡ್ ಮಷಿನ್ಗಳು ನಮ್ಮ ಕಡೆ ಇದಾವೆ. ವಿಶೇಷವಾಗಿ ವಿಜಯ್ ಕುಮಾರ್ ಪಾಟೀಲ್, ಇನ್ನೂ ಹಲವಾರು 3-4 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಆರ್ಥ್ರೋಸ್ಕೋಪಿ ಸರ್ಜನ್ 5-6 ಜನ ಇದ್ದಾರೆ. ಸಂದೀಪ್ ನಾಯ್ಕ್ ಇದ್ದಾರೆ, ಮತ್ತೆ ವಿಜಯ್ ವಿಠಲ್ ಮುಂಡವಾಡಿ ಇದ್ದಾರೆ, ಪ್ರಶಾಂತ್ ಕೆಂಗನಾಳ್ ಇದ್ದಾರೆ. ಹೀಗೆ 4-5 ಜನ ಇನ್ನೂ ಹೊಸ ಹುಡುಗರು ಸಹಿತ ಬಹಳಷ್ಟು ಜನ ಬಂದು ಆ ಒಂದು ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದರ ಜೊತೆಗೆ ಮತ್ತೆ ಕೀಲು ಬದಲಾವಣಾ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್, ಹಿಪ್ ನೀ ಜಾಯಿಂಟ್ ರಿಪ್ಲೇಸ್ ಮಾಡುವಂತದ್ದು, ಇವು ಒಂದು ವಿಶೇಷ ಶಸ್ತ್ರಚಿಕಿತ್ಸೆ, ಸ್ಪೆಷಲ್ ಶಸ್ತ್ರಚಿಕಿತ್ಸೆ. ಇವುಗಳನ್ನು ನಾವು ನಿರಂತರವಾಗಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಜನರಲ್ಲಿ ಪಬ್ಲಿಸಿಟಿ ಮಾಡ್ಬೇಕಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ. ಇನ್ನೂ ಇನ್ಫಾರ್ಮೇಶನ್ ಇನ್ನೂ ಬೇಕಂದ್ರೆ ನಮಗೆ ಇದರಲ್ಲಿ ಇದೆ, ತೋರಿಸ್ತೇನೆ. ಅದರ ಜೊತೆಗೆ ನಮ್ಮ ರೋಗಿಗಳಿದ್ದಾರೆ, ಅವರು ರಿಕವರಿ ಆದಂತ ರೋಗಿಗಳಿದ್ದಾರೆ, ಅವ್ರನ್ನು ಕೂಡ ತಾವು
ಭೇಟಿ ಮಾಡಿ. ಅವರು ಮುಂಬೈದಿಂದ ಬಂದು ಅವ್ರ ಟೀಮ್ ಕರ್ಕೊಂಡ್ ಬರ್ತಾರೆ. ಒಂದು 5-6 ಜನ ಸ್ಪೈನ್ ಸರ್ಜನ್ಸ್ ಬರ್ತಾರೆ, ಅವ್ರ ಜೊತೆ ಅಸಿಸ್ಟೆಂಟ್ ಎಲ್ಲರೂ ಕೂಡ ಒಂದು 10-15 ಜನ ಅವರು ಇಲ್ಲಿ ಬಂದ್ಬಿಟ್ಟು 3 ತಿಂಗಳಿಗೊಮ್ಮೆ ಬಂದು ಎಲ್ಲಾ ಆಪರೇಷನ್ ಅನ್ನ ಫ್ರೀ ಆಗಿ ಮಾಡ್ತಾರೆ. ಅವರು ಫ್ರೀ ಆಗಿ ಮಾಡ್ತಾರೆ, ಅವ್ರು ಯಾವುದೋ 1 ರೂಪಾಯಿ ತಗೊಳ್ಳೋದಿಲ್ಲ. ಮತ್ತೆ ಅವರು ತಮ್ಮ ಖರ್ಚಿನಲ್ಲೇ ಬರ್ತಾರೆ. ಇಲ್ಲಿ ಬಂದ ಮೇಲೆ ನಾವು ವ್ಯವಸ್ಥೆ ಮಾಡ್ತೇವೆ. ಇಲ್ಲಿ ಬಂದ ಮೇಲೆ ನಾವು ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅವ್ರದ್ದು ಸೇವೆಯನ್ನು ನಾವು ಮೆಚ್ಚತಕ್ಕಂಥದ್ದು. ಅವರು ನಮ್ಮಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಇಡೀ ದೇಶದ ತುಂಬಾ ಕೂಡ ಈ ಡಾಕ್ಟರ್ ಶೇಖರ್ ಭೋಜರಾಜ್ ಅವರು ಈ ಒಂದು ಸ್ಪೈನ್ ಕ್ಯಾಂಪ್ ಫೌಂಡೇಶನ್ ಮಾಡಿದವರು. ಇವರು ಇಡೀ ದೇಶದ ತುಂಬಾ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಅದೇ BPL ಕಾರ್ಡ್ ಇದ್ದವರಿಗಂತೂ ಟೋಟಲಿ ಫ್ರೀ ಮಾಡ್ತಾರೆ. ಟೋಟಲಿ ಏನೇ ಕಾಸ್ಟ್ ಇದ್ರು ಯೂನಿವರ್ಸಿಟಿ ಬೇರ್ ಮಾಡ್ತಾರೆ. ಬಹಳ ಆದ್ರೆ ಏನಾದ್ರು ಕಡಿಮೆ ವೆಚ್ಚದಿಂದ ನಾವೇನಂತೀವಿ, ಈಗ ಒಳಗೆ ಹಾಕುವಂತ ರಾಡ್ ಸ್ಕ್ರೂ ಅದ್ರದ್ದು ಏನಾರ ಒಂದ್ ಸ್ವಲ್ಪ ಅಫೋರ್ಡಬಲ್ ಇದ್ದವ್ರಿಗೆ ಕೊಡ್ತಾರೆ. ಇಲ್ಲ ಅಂದ್ರೂ ಕೂಡ ಅದನ್ನ ಯೂನಿವರ್ಸಿಟಿಯಿಂದ ಮತ್ತೆ BPL ಇದ್ರಂತೂ ಏನೋ ತಗೊಳ್ಳೋದಿಲ್ಲ. BPL ಕಾರ್ಡ್ ಇದ್ರೆ ಈಗ ಇನ್ನೊಂದು ವಿಶೇಷ ಏನಂದ್ರೆ ಸ್ಪೈನ್ ಫೌಂಡೇಶನ್ ಅವರು ಈಗ ಇಡೀ ದೇಶದಲ್ಲಿ ಒಂದು 20 ಸೆಂಟರ್ ಐಸೋಲೇಟೆಡ್. ಅದರಲ್ಲಿ ಒಂದು ಸೆಂಟರ್ ನಮ್ ಬಿಜಾಪುರ. ಸೊ ನಿಯರ್ ಬೈ ನೆಕ್ಸ್ಟ್ ಇದೆ ಕೊಲ್ಲಾಪುರ್ಗಿದೆ. ಸೊ ಸ್ಟೇಟ್ ನಲ್ಲಿ ಹಾರ್ಡ್ಲಿ ದೇ ರಿಕಗ್ನೈಸ್ ಓನ್ಲಿ 1 ಸೆಂಟರ್ ಟು ಗಿವ್ ಸಚ್ ಸರ್ವಿಸಸ್. ಸೊ ನಮ್ದು ದಿಸ್ ಇಸ್ ಫಸ್ಟ್ ಇನ್ ಕರ್ನಾಟಕ. ಅವ್ರು ಬಂದು ಸರ್ವಿಸ್ ಕೊಡೋದು. ಸುಮಾರು 25-30 ಜನ ಈ ಒಂದು ಶಿಬಿರದ ಲಾಭ ಪಡೆದಿದ್ದಾರೆ. ಆಗಿದೆ. ಬೇರೆ ಬೇರೆ ಜಿಲ್ಲೆಯವರು ಇದ್ದಾರೆ, ನಮ್ಮ ಜಿಲ್ಲೆಯವರು ಇದ್ದಾರೆ. ನಮ್ಮ ಜಿಲ್ಲೆಯವರು ಸುಮಾರು 20 ಜನ ಇದ್ದಾರೆ. ಇದೆ, ಅದು ಅನ್ಪ್ರೆಡಿಕ್ಟೇಬಲ್. ನಾನು ಹೇಳೋದಿಲ್ಲ, ಎಡಿಯೋಪತಿಕ್ ಅಂತೀವಲ್ಲ, 1%, 2%, 1% ಅನ್ಬೋದು. ನಾವು ಈ ಸದ್ಯದ್ದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ. ಈಗ ನಾವು ಇನ್ ಫ್ಯೂಚರ್ ನಲ್ಲಿ ಈಗ ನಾವು ಸ್ಕೂಲ್ ನಲ್ಲಿ ಕ್ಯಾಂಪ್ ಮಾಡ್ಬೇಕಂತ ಮೇನ್ಲಿ ಬೇಸಿಕ್ಲಿ ವಿ ಆರ್ ಸೀಯಿಂಗ್ ಸ್ಕೂಲ್ ಸ್ಟೂಡೆಂಟ್. ಸೊ ಅದರಲ್ಲಿ ಕ್ಯಾಂಪ್ ಮಾಡಿ ವಿ ಗೋ ಟು ಅಲ್ಲೇ ಡಿಟೆಕ್ಟ್ ಮಾಡಿ ಪೇಷಂಟ್ ಮಾಡ್ಬೇಕಂತ ನೆಕ್ಸ್ಟ್ ಪ್ಲಾನ್. 1 in 1000 ತನಕ ಇರ್ಬೋದು. ಅಲ್ಲ, ಈ ವಕ್ರ ಮೂಳೆ ಇದು ಪಿಡಿಯಾಟ್ರಿಕಲ್ಲಿ ಜಾಸ್ತಿ ಕಾಣಿಸ್ತದೆ ಗರ್ಲ್ಸ್ ಅಲ್ಲಿ. ನಾವು ಸ್ಕೂಲ್ ಕ್ಯಾಂಪ್ ಮಾಡ್ತಾ ಇದೀವಿ. ಸ್ಕೂಲ್ ಕ್ಯಾಂಪ್ ರಿಕಗ್ನೈಸ್ ಮಾಡ್ಕೊಂಡು ಅವ್ರಿಗೆ ತಂದು ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ. ಈ ಪಿಕ್ಚರ್ ನೋಡ್ತಿರಲ್ಲ, ಭೋಜಾಜ್ ಪಿಕ್ಚರ್, ಡಾಕ್ಟರ್ ಭೋಜಾಜ್ ಮೇನ್ ಹೈಲೈಟ್ ಅಂದ್ರೆ ಈ ಡಾಕ್ಟರ್ ಬರ್ತಾ ಇದಾರೆ ಬಾಂಬೆಯಿಂದ, ಶೇಖರ್ ಭೋಜಾಜ್ ಅವರು. ಈಸ್ ಇಂಟರ್ನ್ಯಾಷನಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರು ಬಂದು ಶಸ್ತ್ರಕ್ರಿಯೆ ಮಾಡಿ ಹೋಗ್ತಾರೆ. ಆಮೇಲೆ ಇದೇ ಆಪರೇಷನ್ ನಾವು ಹೊರಗಡೆ ಕಾರ್ಪೊರೇಟ್ ಅಲ್ಲಿ ಮಾಡಿಸಿದ್ರೆ 10-15 ಲಕ್ಷ ಖರ್ಚಾಗುತ್ತೆ. ಅದು ನಮ್ಮ ಇಲಿ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಿಮ್ಮನ್ನು ಕರೆಸಿದ್ದೀವಿ. ಮೋಸ್ಟ್ ಆಫ್ ಟೈಮ್ಸ್ ಇದು ಇಡಿಯೋಪತಿಕ್ ಅಂತ, ಕಾಸ್ ಇಸ್ ನಾಟ್ ನೋನ್. ಅದರಂತೆ ಇನ್ನೊಂದು ಭಾಗ ಅಂದ್ರೆ ಅಕ್ವೈರ್ಡ್ ಅಂತ, ಸರಿಯಾಗಿ ಬೆಳವಣಿಗೆ ಆಗ್ತಾ ಇರಲಿಲ್ಲ. ಫೋಟೋಗ್ರಾಫ್ ಅದು ಬೆನ್ನೂರಿ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ, ಒಂದ್ ಸೈಡ್ ಬೆಳಿಲಿಲ್ಲ ಅಂದ್ರೆ ಈ ತರ ಆಗುತ್ತೆ. ಈ ಫೋಟೋಲ್ ನೋಡ್ಬೋದು ನೀವು, ಮಕ್ಕ ಆಗಿದ್ದು. ಇದು ಆಪರೇಷನ್ ಮಾಡಿದ್ದೇವೆ ಅವಳಿಗೆ. ಇಲ್ಲ, ಇಂಪ್ರೂವ್ ಆಗ್ತದೆ. ಇನ್ನು ಇದು ಪ್ರೋಗ್ರೆಸ್ ಆಗಲ್ಲ. ಈಗ ಮಾಡೋ ಉದ್ದೇಶ ಅಂದ್ರೆ ಡಿಫಾರ್ಮಿಟಿ ಇರ್ತದೆ, ವಕ್ರ ಇರ್ತದಲ್ಲ, ಅದು ಹೆಚ್ಚಿಗೆ ಹಾಕೋತ ಹೋಗ್ಬಾರ್ದು, ಅಲ್ಲಿ ಹಾಲ್ಟ್ ಆಗ್ಬೇಕು. ಈ ಆಪರೇಷನ್ ಮಾಡದೆ ಹೋದ್ರೆ ಎಲ್ಲ ಕಾರಣವಾದ ಡಿಪ್ಯೂಟಿ ಸ್ಟೂಡೆಂಟ್ ಹೇಳಿದಾರೆ. ಇವಾಗ ಉಪ್ಪಿಸದ ತೊಂದರೆ ಆಗೋದು, ಹಾರ್ಟ್ ತೊಂದರೆ ಆಗೋದು, ಬೆಳವಣಿಗೆ ಕುಂಠಿತವಾಗೋದು ಈ ಆಪರೇಷನ್ ಆದ್ಮೇಲೆ ಆಕ್ಟಿವಿಟೀಸ್ ಮಾಡ್ಬೋದು. ಸೀದಾ ಆಗಿದಾವ ಇಲ್ಲ ಬಸವರಾಜ್ ಬನ್ನಿ ಮೊದಲು ತೆಗಿಬೇಡ, ಅಲ್ಲಿ ನೋಡಿ ತೋರ್ಸ.
ಗೊತ್ತಿಲ್ಲ. ಕ್ವಶನ್ಸ್ ಕೇಳ್ಬೋದು ಅವ್ರಿಗೆ. ಮೊದಲು ಹೆಂಗಿದ್ರಿ? ಕುಂಠಿತ ಆಗ್ತದೆ ಹೈಟ್ ಬರುತ್ತೆ ಮಾಡ್ಲಿಲ್ಲ ನಾನು. ಮಾಡದೆ ಹೋದ್ರೆ. ಹೌದು. ಹೈಟ್ ಬೆಳವಣಿಗೆ ಕಡಿಮೆ ಆಗ್ಬಿಡ್ತದೆ. ಅಂಡ್ ಬೆಳವಣಿಗೆ ಇದ್ದಾಗ ಇನ್ನ ಮಾಡದೆ ಅಂದ್ರೆ ಸೀದಾ ಬೆಳೆದ್ ಬಿಡ್ತೈತೆ. ಬರಲ್ಲ ಇವ್ರದ್ದು ಒಂದು 40% ಇತ್ತು, 40 ಡಿಗ್ರಿ ಇತ್ತು. ಹಾ, ಈ ಕಡಿಮೆ ಇಟ್ ಹ್ಯಾಸ್ ಕಮ್ ಟು 20 ಡಿಗ್ರಿ. ಜೀರೋಕ್ಕೆ ಬರ್ತಾವ್, ಕೆಲವೊಂದು ಬರ್ತಾವ್. ಇನ್ನ ಬೆಳವಣಿಗೆ ಇತ್ತಂದ್ರೆ ಅದು ಪೂರಾ ಬೆಳವಣಿಗೆ ಆಗುತ್ತಾನೆ ನೋಡ್ಬೇಕು ನಾವು. ಬೆಳವಣಿಗೆ ಆದ್ಮೇಲೆ ಏನಂತ ಪೂರಾ ಬಂದ್ಬಿಡ್ತಾವ ಸೀದಾ. ಎಷ್ಟು ಜಲ್ದಿ ಬರ್ತಾರ ಅಷ್ಟು ಜಲ್ದಿ ಚಲೋ. ಯಾವಾಗ ಗೊತ್ತಾಗ್ತದೆ ಅವಾಗ ಬಂದ್ಬಿಡ್ತಾರೆ. ಗುರ್ತ ಹಿಡಿದ ತಕ್ಷಣ ಬರ್ಬೇಕು. ಯಾಕೆ ಇನ್ನ ಬೆಳವಣಿಗೆ ಇರ್ಲಕ್ಕೆ ಬಂದ್ರಂದ್ರೆ ನಾವು ಒಂದ್ ಕಡೆ ನಾವು ಫಿಕ್ಸ್ ಮಾಡೋದ್ಗಳು ಏನಾಗ್ಬಿಡ್ತದೆ, ಕಂಪೆನ್ಸೇಟ್ ಆಗಿ ಸೀದಾ ಆಗ್ಬಿಡ್ತದೆ, ಜೀರೋ ಬಂದ್ಬಿಡ್ತದೆ. ಹಾ, ಆಲ್ಮೋಸ್ಟ್ 20ಗಿಂತ ಕಡಿಮೆ ಬಂದೈತೆ. ಅದು ತೋರ್ಸು. ನಡಿ. ಸುಮ್ಮನೆ ಏನಾಗಲ್ಲ, ಏನೂ ಆಗಲ್ಲ. ಫಿಕ್ಸ್ ಆಗಿಬಿಡ್ತದೆ, ಎಲ್ಲ ಬೆಳವಣಿಗೆ ಆಗಿಬಿಡ್ತದೆ. ಔಟ್ಪುಟ್ ಚೆನ್ನಾಗಿರುತ್ತೆ. 100% ರಿಕವರಿ ಆಗ್ಬೋದು. ತಾಯಿ ಹೊಟ್ಟೆಯಲ್ಲಿದ್ದಾಗ ನ್ಯೂಟ್ರಿಷನ್ ಕೊರತೆಯಿಂದ, ತಾಯಿ ನ್ಯೂಟ್ರಿಷನ್ ಕೊರತೆಯಿಂದನೂ ಆಗುವಂತದ್ದು. ಅದು ಅದಕ್ಕೇನು ಸೊಲ್ಯೂಷನ್? ಅದೇ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಪ್ರಕಾರ ಏನು ಆಗೋದಿಲ್ಲ. ಯಾಕೆ ಬರ್ತದೆ ನ್ಯೂಟ್ರಿಷನ್ ಸಂಬಂಧ ಆಗೋದಿಲ್ಲ, ಬೇರೆ ಬೇರೆ ಕಾರಣಗಳಿದ್ದಾವೆ. ಅದು ಹೇಳಿದ್ನಲ್ಲ, ಬೆಳವಣಿಗೆ ಸರಿಯಾಗಿ ಅಂದ್ರೆ ವರ್ಟಿಬ್ರಾನೇ ಬೆಳವಣಿಗೆ ಸರಿ ಆಗಲ್ಲ ಅನ್ನೋದು. ಬೇರೆ ಏನೋ ಕಂಜನೆಂಟಲ್ ಜೆನೆಟಿಕ್ ಅಥವಾ ಏನೋ ಅಬ್ನಾರ್ಮಲಿಟೀಸ್ ಇದ್ರೂ ಆಗ್ತದೆ. ಸೊಲ್ಯೂಷನ್ಸ್ ಒಂದ್ ವೇಳೆ ಅದು ಸ್ಕ್ಯಾನಿಂಗ್ ನೊಳಗೆ ಏನಾರ ಫೈಂಡ್ ಔಟ್ ಮಾಡಿದ್ರೆ ಏನಾರ ಮಾಡ್ಬೋದು ಹೊರತಾಗಿ ಅದು ಫೈಂಡ್ ಔಟ್ ಆಗೋದಿಲ್ಲ. ಅದು ಅರ್ಲಿಯರ್ ಫೈಂಡ್ ಔಟ್ ಆಗಲ್ಲ, ಹುಟ್ಟಿದ ಮೇಲೆ ಅದು ಮ್ಯಾನಿಫೆಸ್ಟ್ ಆಗೋದು ಹೋಗ್ತದೆ, ಕಾಣಿಸ್ಕೋತ ಹೋಗ್ತದೆ. ಯಾವ ಏಜ್ ದಿಂದ ಇದು ಗೊತ್ತಾಗ್ತೈತಿ ಬರಾಕ್ತೈತಿ ಅಂತ ಹೇಳಿ ಡಿಪೆಂಡ್ಸ್ ಆನ್ ಪೇರೆಂಟ್ಸ್ ಹೆಂಗ್ ಐಡೆಂಟಿಫೈ ಮಾಡ್ತಾರ. ಇವನ್ ನಾವು ಒಂದ್ ವರ್ಷದ ಬಹಳ ಕಂಜನೆಂಟಲ್ ಇದ್ದು ಅಂದ್ರೆ, ಜನ್ಮಜಾತ ಇದ್ದು ಅಂದ್ರೆ ಅದು ಹುಟ್ಟಿದ ತಕ್ಷಣನೇ ಗೊತ್ತಾಗುತ್ತೆ. ಇವು ಇಡಿಯೋಪತಿಕ್ ಅಂತೀವಲ್ಲ ನಾವು, ಕಾರಣ ಗೊತ್ತಿಲ್ಲಾರ್ದು ಸಾವಕಾಶ ಒಂದು 5 ವರ್ಷಕ್ಕೆ 6 ವರ್ಷಕ್ಕೆ ಹಿಂಗ್ ಗೊತ್ತಾಗೋದು ಹೋಗ್ಬೋದು. ನಡೆಯೋದ ಮೇಲೆ ಒಪ್ಪರ್ ಇಂಡಿಯನ್ನೆಲ್ಲ ಶುರು ಮಾಡ್ತಾರೆ, ಹಿಂಗ್ ಹಿಡ್ಕೊಂಡು ಹೋಗೋದು. ಕುತ್ತಿಗೆ ಒಳಗೂ ಆಗಿತ್ತಂದ್ರೆ ಪೂರ ಕುತ್ತಿಗೆ ಹಿಂಗ್ ಹಿಡ್ಕೊಂಡು ಹೋಗ್ತಾರೆ. ಎಲ್ಲ ಬೇರೆ ಬೇರೆ ತರ ಇದೆ ಹೆಚ್ಚಾಕೋತ ಹೋಗ್ತಿತ್ತು. ಅಲ್ಲ, ಏಜಿಂಗ್ ಡಿಜನರೇಟ್ ಅದು ಬೇರೆ. ವಯಸ್ಸಾದ್ಮೇಲೆ ಬೆನ್ನುರಿ ಕೋರಸ್ ಆಗ್ತಾ ಹೋಗ್ತದೆ. ಅದೊಂದು ಶಕ್ತಿ ಉಳಿಲಿಲ್ಲ ಅಂತಂದ್ರೆ ನಾವು ನಡಿಬೇಕಾದ್ರೆ ಗ್ರಾವಿಟಿಯಿಂದ ಮನುಷ್ಯ ಬಾಗಕ್ ಚಾಲು ಮಾಡ್ತಾನೆ, ಸ್ಟ್ರೆಂತ್ ಇರೋದಿಲ್ಲ. ಹಿಂಗಾಗಿ ಅಶಕ್ತನ ಬಾಗುವಿಕೆ ಮುಂದೆ ತೆಗಿಲಕ್ ಬರ್ತೈತೆ. ಅದೆಲ್ಲ ಇದು ಆದ್ಮೇಲೆ ಪೂರಾ ಕೂಡಿದ್ಗಳೇ ಪರ್ಫೆಕ್ಟ್ ಕೂಡ್ಕೊಂಡ್ಗಳೇ ತೆಗಿಬೇಕು. ಸರ್ ಇಲ್ಲಿ ಯೂಶಲಿ ಇಲೆಕ್ಟ್ರಿಸ್ಟ್ ಅಂತ ಇರ್ತದೆ, ತಗೋತೀವಿ. ಅದು ಇಲೆಕ್ಟ್ರಿಸ್ಟ್ ರಿಬ್ಸ್ ಇರ್ತದ, ರಿಬ್ಸ್ ಅವೆಲ್ಲ ಸ್ವಲ್ಪ ತಗೊಂಡ್ರೆ ಏನ್ ಆಗೋದಿಲ್ಲ. ಅಂತ ರಿಬ್ಸ್ ಅಷ್ಟೇ, ಅಂತ ಎಲ್ಲೂ ಅಷ್ಟೇ ತಗೋತೀವಿ. ಅದನ್ನ ತಗೊಂಡ್ರೆ ಅವ್ನಿಗೆ ಏನು ತೊಂದರೆ ಆಗಲ್ಲ ಅಂತ ಇರ್ತದೆ. ಇಲೆಕ್ಟ್ರಿಸ್ಟ್ ಇಲ್ಲಿ ಚಪ್ಪಿ ಎಲ್ಲ ತಗೋತೀವಿ, ಈ ರಿಬ್ಸ್ ತಗೋತೀವಿ, ಏನಾಗಲ್ಲ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.